ಮೊದಲ ಅಗ್ನಿ ಪರೀಕ್ಷೆ ಗೆಲ್ಲೋ ವಿಶ್ವಾಸದಲ್ಲಿ ವಿಜಯ್. ಈಗಾಗಲೇ ವಿಧಾನಸಭೆಯ ಫ್ಲೋ ಟೆಸ್ಟ್ನಲ್ಲಿ ಬಹುಮತಕ್ಕೆ ಬೇಕಿರುವ ಸಂಖ್ಯೆ ಲಭ್ಯ. ಕಾಂಗ್ರೆಸ್ ಎಡಪಕ್ಷಗಳು ವಿಸಿಕೆ ಐಯುಎಂಎಲ್ ಉಚ್ಚಾಟಿತ ಎಐಎಂಕೆ ಶಾಸಕನಿಂದಲೂ ಬೆಂಬಲ. ಖ್ಯಾತ ಸೀರಿಯಲ್ ನಟ ದಿಲೀಪ್ ರಾಜ್ ನಿಧನ. 47ನೇ ವಯಸ್ಸಿಗೆ ಹೃದಯಾಘಾತದಿಂದ ಕೊನೆಯುಸಿರು. ಚಂದನವನದ ಹಲವರಿಂದ ಕಂಬನಿ. ಪಂಚಮಸಾಲಿ ಮಠದ ವಚನಾನಂದ ಸ್ವಾಮೀಜಿಗೆ ಹೊಸ ಸಂಕಷ್ಟ. ಸ್ನಾನಕ್ಕೆ ಹೋದಾಗ ಲೈಂಗಿಕ ದೌರ್ಜನ್ಯ ಎಸಗಿದ್ದಾರೆ ಅನ್ನೋ ಆರೋಪ. ಲಕ್ಷ್ಮೇಶ್ವರ ಪೊಲೀಸ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲು. ಚಿನ್ನಾಭರಣ ಕೊಳ್ಳೋರಿಗೆ ಕೇಂದ್ರದಿಂದ ಶಾಕ್. ಆಮದು ಸುಂಕ ಶೇಕಡ 6ರಿಂದ ಶೇಕಡ 15ಕ್ಕೆ ಹೆಚ್ಚಳ. ಚಿನ್ನ ಖರೀದಿ ಕಡಿಮೆ ಮಾಡಿ ಅಂತ ಪ್ರಧಾನಿ ಮೋದಿ ಕರೆ ಬೆನ್ನಲ್ಲೇ ನಿರ್ಧಾರ. ಪೆಟ್ರೋಲ್ ಡೀಸೆಲ್ ಮಿತ ಬಳಕೆಗೂ ಕರೆ ನೀಡಿದ್ದ ಪ್ರಧಾನಿ. ತಮ್ಮ ಸಂಪುಟ ಸಚಿವರು ಎನ್ಡಿಎ ಅಧಿಕಾರದಲ್ಲಿರುವ ರಾಜ್ಯಗಳ ನಾಯಕರಿಗೂ ಕರೆ. ಎಲೆಕ್ಟ್ರಿಕ್ ವಾಹನಗಳನ್ನು ಹೆಚ್ಚು ಬಳಸುವಂತೆ ಮನವಿ. ಪ್ರಧಾನಿ ಮೋದಿಯಿಂದಲೂ ತಮ್ಮ ಬೆಂಗಾವಲು ವಾಹನಗಳ ಸಂಖ್ಯೆ ಇಳಿಸೋದಕ್ಕೆ ಸೂಚನೆ. ಭದ್ರತೆಯ ಶಿಷ್ಟಾಚಾರದಲ್ಲಿ ರಾಜಿಯಾಗದೆ ಶೇಕಡ 50ರಷ್ಟು ಕಡಿತಕ್ಕೆ ಕ್ರಮ. ಇವಿ ವಾಹನ ಬಳಕೆಗೂ ಸೂಚಿಸಿದ ಮೋದಿ. ರಾಜ್ಯದಲ್ಲಿ ಎಲ್ಪಿಜಿ ಅಭಾವದಿಂದ ಆಟೋ ಚಾಲಕರು ಕಂಗಾಲು. ತಿಂಗಳು ಕಳೆದರೂ ಸುಧಾರಿಸ್ತಾ ಇಲ್ಲ ಸಮಸ್ಯೆ. ಇವಿಗೆ ಶಿಫ್ಟ್ ಆಗೋಕೆ ಸಬ್ಸಿಡಿಗೆ ಆಟೋ ಡ್ರೈವರ್ಸ್ ಪಟ್ಟು. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ನಲ್ಲಿ ಬಿಎಎಂಎಸ್ ವಿದ್ಯಾರ್ಥಿ ಅರೆಸ್ಟ್. 10 ಲಕ್ಷಕ್ಕೆ ಗೆಸ್ ಪೇಪರ್ ಖರೀದಿಸಿ 15 ಲಕ್ಷಕ್ಕೆ ಮಾರಾಟ. ನಾಶಿಕ್ನಲ್ಲಿ ಶುಭಂ ಖೈರ್ನಾರ್ನನ್ನ ಬಂಧಿಸಿದ ಸಿಬಿಐ ಅಧಿಕಾರಿಗಳು. ಪೇಪರ್ ಸೋರಿಕೆ ಗಂಭೀರ ಅಪರಾಧವೆಂದು ಪರಿಗಣಿಸಬೇಕು. ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಸೈಬರ್ ಎಕ್ಸ್ಪರ್ಟ್ಗಳ ಮನವಿ. ಕಾಂಗ್ರೆಸ್ ಭದ್ರಕೋಟೆ ವಶಕ್ಕೆ ಪಡೆಯಲು ಮೋದಿ ಮ್ಯಾಜಿಕ್. ರಾಜ್ಯದಲ್ಲಿನ ಮಠ ಧಾರ್ಮಿಕ ಕ್ಷೇತ್ರಗಳೇ ಮೋದಿ ಪವರ್ ಸೆಂಟರ್. 2028ರ ಚುನಾವಣೆ ಸಿದ್ಧತೆಗಾಗಿ ತಿಂಗಳಿಗೊಮ್ಮೆ ಕರ್ನಾಟಕಕ್ಕೆ ಭೇಟಿ. ಚುನಾವಣೆ ತಯಾರಿಗೆ ದಳಪತಿಗಳ ಸಂಘರ್ಷ ಯಾತ್ರೆ. ಸರ್ಕಾರದ ವಿರುದ್ಧ ಹೋರಾಟದ ಜೊತೆ ಪಕ್ಷ ಸಂಘಟನೆ. ಕಾಂಗ್ರೆಸ್ ವಿರುದ್ಧ ಜನಜಾಗೃತಿಗೆ ಪಾದಯಾತ್ರೆಗೆ ನಿಖಿಲ್ ಚಿಂತನೆ. ರಾಜ್ಯದಲ್ಲಿ ಮತ್ತೆ ಎದುರಾಗಲಿದೆ ಉಪಚುನಾವಣೆ. ಹಿರಿಯೂರು ಧಾರವಾಡ ಗ್ರಾಮೀಣ ಬೈ ಎಲೆಕ್ಷನ್ಗೆ ವೇದಿಕೆ ಸಜ್ಜು. 2 ಕ್ಷೇತ್ರದುದ್ದಕ್ಕೂ ಅನುಕಂಪದ ಅಸ್ತ್ರ ಪ್ರಯೋಗಕ್ಕೆ ಕಾಂಗ್ರೆಸ್ ತಯಾರಿ. ಆಂಧ್ರ ಉದ್ಯಮಿಗೆ ಕನ್ನಡ ಇನ್ಫ್ಲೂಯೆನ್ಸರ್ನಿಂದ 1.5 ಕೋಟಿ ರೂಪಾಯಿಯ ಬ್ಲಾಕ್ ಮೇಲ್ ಕೇಸ್ಗೆ ಟ್ವಿಸ್ಟ್. ಆಕೆ ಯಾವತ್ತೂ ಹಣವನ್ನು ಕೇಳೇ ಇಲ್ಲ ಅಂತ ಉದ್ಯಮಿ ಕಾರ್ತಿಕ್ ಪತ್ನಿಯೇ ದೂರು. ನನ್ನ ಗಂಡನೇ ಸುಳ್ಳು ಕತೆ ಸೃಷ್ಟಿಸಿದ್ದಾನೆ ಅಂತ ಆರೋಪ. ಜೆಎಸ್ಡಬ್ಲ್ಯೂ ಜಿಂದಾಲ್ ಕಂಪನಿಯಿಂದ ಭಾರೀ ತೆರಿಗೆ ಬಾಕಿ. 20 ಕೋಟಿಗೂ ಹೆಚ್ಚು ಹಣ ಕಟ್ಟದ ಕಾರ್ಖಾನೆ. ತೆರಿಗೆ ವಸೂಲಿ ಮಾಡಲು ಸ್ಥಳೀಯ ಆಡಳಿತ ಸರ್ಕಸ್. ಕೆಪಿಎಸ್ಸಿಯಲ್ಲಿ ಭ್ರಷ್ಟಾಚಾರ ಆರೋಪ. ಟ್ವೀಟ್ ಮಾಡಿ ನಿಖಿಲ್ ಕುಮಾರಸ್ವಾಮಿಯ ಸಮಾಧಾನ. ಯುವ ಜನತೆಯ ಜೊತೆ ಹೋರಾಟಕ್ಕೆ ಸದಾ ನಾನಿದ್ದೇನೆ ಅಂತ ಸಂದೇಶ. ಅಕ್ರಮ ಅಕ್ಕಿ ಸಾಗಾಟ ದಂಧೆಕೋರರ ಬಳಿ ಎಸ್ಪಿ ಗನ್ಮ್ಯಾನ್ 3 ಲಕ್ಷ ವಸೂಲಿ ಪ್ರಕರಣಕ್ಕೆ ಟ್ವಿಸ್ಟ್. ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳೇ ಶಾಮೀಲು. ನಗರ ಶಾಸಕ ನಾರಾ ಭರತ್ ರೆಡ್ಡಿ ಗಂಭೀರ ಆರೋಪ. ಎಸ್ ಸುಮನ್ ಪನ್ನೇಕರ್ ಹೆಸರು ಹೇಳದೇ ಆಕ್ರೋಶ. ಮೈಸೂರಿನಲ್ಲಿ ಬೆಳ್ಳಂಬೆಳಗ್ಗೆ ಘರ್ಜಿಸಿದ ಜೆಸಿಬಿ. ಅನಧಿಕೃತ ಬಿಲ್ಡಿಂಗ್ಗಳ ತೆರವು ಮಾಡಿದ ಎಂಡಿಎ. ನಾಚನಹಳ್ಳಿ ಸರ್ವೆ ನಂಬರ್ 21ರಲ್ಲಿ ಅನಧಿಕೃತವಾಗಿ ಕಟ್ಟಡ ನಿರ್ಮಿಸಿದ್ದವರಿಗೆ ಶಾಕ್. ಚಿತ್ರದುರ್ಗದಲ್ಲಿ ಕುಡಿಯುವ ನೀರಿಗಾಗಿಯೂ ಪರದಾಟ. 2,000 ಜನರಿರುವ ಗ್ರಾಮಕ್ಕೆ ಒಂದೇ ನಲ್ಲಿಯಿಂದ ನೀರು ಸರಬರಾಜು. ಮೈಲಿ ದೂರದಿಂದ ಹೊತ್ತು ತರಬೇಕಾದ ಅನಿವಾರ್ಯತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.